ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಅವುಗಳಲ್ಲಿ ಪುತ್ರದ ಏಕಾದಶಿ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದು. ಈ ದಿನವನ್ನ ಭಕ್ತಿಯಿಂದ ಆಚರಿಸಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಏಕಾದಶಿ ವ್ರತವನ್ನು ಕೈಗೊಂಡರೆ ಸಂತಾನ ಸೌಭಾಗ್ಯ, ಕುಟುಂಬದ ಸುಖ, ಶಾಂತಿ, ಮನಸ್ಸಿನ ನೆಮ್ಮದಿ ಹಾಗೂ ಶ್ರೀಹರಿಯ ಅನುಗ್ರಹ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಈ ವಿಡಿಯೋದಲ್ಲಿ ಪುತ್ರದ ಏಕಾದಶಿ ಅಂದ್ರೆ ಏನು, ಅದರ ಮಹತ್ವವೇನು, ಈ ವ್ರತವನ್ನ ಯಾರು ಆಚರಿಸಬಹುದು, ವ್ರತದ ದಿನ ಏನ್ ಮಾಡಬೇಕು, ಏನನ್ನ ಮಾಡಬಾರದು, ಪುತ್ರದ ಏಕಾದಶಿಯ ಪೌರಾಣಿಕ ಕಥೆ ಏನು, ಶ್ರೀಮನ್ನಾರಾಯಣನ ಆರಾಧನೆಯನ್ನು ಹೇಗ್ ಮಾಡಬೇಕು ಎಂಬುದನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಪುತ್ರದ ಎಂದರೆ ಸಂತಾನವನ್ನ ನೀಡುವವಳು ಅಥವಾ ಸಂತಾನ ಭಾಗ್ಯವನ್ನು ಕರುಣಿಸುವವಳು ಎಂಬ ಅರ್ಥ. ಈ ಏಕಾದಶಿಯಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಸಂತಾನ ಸಂಬಂಧಿತ ಆಶಯಗಳು ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಿದೆ. ಪುತ್ರದ ಏಕಾದಶಿ ವರ್ಷದಲ್ಲಿ 2 ಬಾರಿ ಬರುತ್ತೆ ಎಂದು ಪರಿಗಣಿಸಲಾಗುತ್ತೆ. ಒಂದು ಪೌಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಮತ್ತೊಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಪ್ರದೇಶ ಮತ್ತು ಪಂಚಾಂಗದ ಪ್ರಕಾರ ಆಚರಣೆಯ ದಿನಾಂಕದಲ್ಲಿ ವ್ಯತ್ಯಾಸ ಇರಬಹುದು. ಆದ್ರಿಂದ ನಿಮ್ಮ ಸ್ಥಳೀಯ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯನ್ನ ಪರಿಶೀಲಿಸಿ ವ್ರತ ಆಚರಿಸೋದು ಉತ್ತಮ. ಇನ್ನು ಪುತ್ರದ ಏಕಾದಶಿಯ ಮಹತ್ವವೇನು ಗೊತ್ತಾ? ಈ ದಿನ ಉಪವಾಸ, ಜಪ, ಧ್ಯಾನ, ವಿಷ್ಣು ಸಹಸ್ರನಾಮ ಪಠಣ, ಭಗವದ್ಗೀತೆ ಪಠಣ ಮತ್ತು ದಾನ ಧರ್ಮ ಮಾಡೋದ್ರಿಂದ ಪುಣ್ಯ ಫಲ ದೊರೆಯುತ್ತೆ ಅಂತ ಭಕ್ತರು ನಂಬ್ತಾರೆ. ಸಂತಾನಕ್ಕಾಗಿ ಪ್ರಾರ್ಥಿಸುವ ದಂಪತಿಗಳು ಈ ದಿನ ಶ್ರೀಹರಿಯ ಮುಂದೆ ತಮ್ಮ ಮನದಾಳದ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಪುತ್ರದ ಏಕಾದಶಿ ವ್ರತಕಥ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಭಗವಂತ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವೇನು, ಅಂದು ಯಾವ ರೂಪವನ್ನು ಆರಾಧಿಸಲಾಗುತ್ತೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಲು ಇದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು: ಹೇ ಸವ್ಯಸಾಚಿಯೇ ಕೇಳು. ಶ್ರಾವಣ ಮಾಸದಲ್ಲಿನ ವಿಷ್ಣುವಿನ ಪೂಜೆಯು ಸಮುದ್ರವನ ಸಹಿತವಾದ ಭೂಮಿಯನ್ನು ದಾನವಾಗಿ ಕೊಡುವುದಕ್ಕಿಂತ ಹೆಚ್ಚಿನ ಫಲವನ್ನ ನೀಡುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಕಥಾಶ್ರವಣ ಮಾತ್ರದಿಂದ ಅನಂತ ಯಜ್ಞಗಳ ಫಲವನ್ನು ಪಡೆಯಬಹುದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಅತ್ಯಂತ ಮಹತ್ವಪೂರ್ಣವಾದದ್ದು. ಓ ಪಾರ್ಥ, ದ್ವಾಪರ ಯುಗದ ಆದಿಯಲ್ಲಿ ಮಾಹಿಷ್ಮತಿ ಎಂಬ ನಗರದೊಳು ಮಹಾಜಿತನೆಂಬ ರಾಜನು ವೈಭವೋಪೇತವಾಗಿ ರಾಜ್ಯಭಾರ ಮಾಡುತ್ತಿದ್ದನು. ರಾಜ್ಯದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತಿದ್ದ ಮಹಾಜೀತನಿಗೆ ವಂಶಾಭಿವೃದ್ಧಿಗೆ ಸಂತಾನವಿಲ್ಲದಿರುವ ನೋವು ಬಾಧಿಸುತ್ತಿತ್ತು. ಹೀಗಿರುವಾಗ ಒಂದು ದಿನ ರಾಜನು ತನ್ನ ಒಡ್ಡೋಲಗದಲ್ಲಿ ಸಭೆಯನ್ನುದ್ದೇಶಿಸಿ ಇಂತೆಂದನು: ನನ್ನ ಅರಿವಿಗೆ ಬಂದಂತೆ ನಾನಾರ ಬಗ್ಗೆಯೂ ಅಸೂಯೆ ಪಟ್ಟವನಲ್ಲ. ನಾನಾರಿಗೂ ಮೋಸವೆಸಗಿಲ್ಲ. ಬ್ರಾಹ್ಮಣರಿಗಾಗಲಿ ನೀತಿವಂತ ಧರ್ಮನಿಷ್ಠರಿಗಾಗಲಿ ದ್ರೋಹ ಮಾಡಿಲ್ಲ. ದುಷ್ಟ ಮಾರ್ಗಗಳಲ್ಲಿ ಧನ ಸಂಗ್ರಹಿಸಿಲ್ಲ. ಅನ್ಯಾಯಯುತವಾದ ಕಾರ್ಯಗಳಲ್ಲಿ ಭಾಗಿಯಾಗಿಲ್ಲ. ನನ್ನ ರಾಜ್ಯದಲ್ಲಿ ಜನರಲ್ಲಿ ಅನಗತ್ಯ ಭಯ ಮೂಡಿಸುವಂತಹ ಯಾವುದೇ ಕಾನೂನುಗಳನ್ನು ರೂಪಿಸಿಲ್ಲ. ನಾನು ಯಾವಾಗಲೂ ಜನರನ್ನು ನನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದೇನೆ. ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಿದ್ದೇನೆ. ಈ ರೀತಿ ಧರ್ಮಯುಕ್ತವಾಗಿ ರಾಜ್ಯವಾಳುತ್ತಿದ್ದರೂ ನಾನು ಪುತ್ರಹೀನನಾಗಿರುವುದಕ್ಕೆ ನನ್ನ ಈ ದುಃಖಕ್ಕೆ ಕಾರಣವೇನು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ದಯಮಾಡಿ ಇದಕ್ಕೊಂದು ಪರಿಹಾರ ಸೂಚಿಸಿ ಎಂದು ಪ್ರಾರ್ಥಿಸಿಕೊಂಡನು. ರಾಜನ ಈ ದುಃಖವನ್ನು ನೋಡಿ ಸಹಿಸಲಾರದೆ ಮಂತ್ರಿ ಮುಂತಾದ ರಾಜನ ಹಿತಚಿಂತಕರೆಲ್ಲರೂ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕೆಂದು ಅರಣ್ಯವಾಸಿಗಳಾದ ಋಷಿಗಳ ಬಳಿ ಹೊರಟರು. ಅಡವಿಗೆ ಬಂದು ಅನೇಕ ತಪಸ್ವಿಗಳನ್ನು, ಋಷಿ ಶ್ರೇಷ್ಠರನ್ನು ಕಂಡ ರಾಜನ ಹಿತ ಚಿಂತಕರು ಕೊನೆಗೆ ವಯೋವೃದ್ಧರು, ಧರ್ಮ ಕಾರ್ಯನಿರತರು, ತಾಪಸೋತ್ತಮರು ಆದ ಲೋಮಶ ಮಹರ್ಷಿಗಳ ಬಳಿ ಸಾಷ್ಟಾಂಗ ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳಲು ಅವರ ಸನ್ನಡತೆಯನ್ನು ಕಂಡ ಲೋಮತ ಮಹರ್ಷಿಗಳು ಬಂದವರನ್ನು ಕುರಿತು, ತಾವು ಇಲ್ಲಿಗೆ ಬಂದಿರುವ ಕಾರಣವೇನು, ನನ್ನಿಂದ ನಿಮಗೆ ಏನಾಗಬೇಕು ತಿಳಿಸುವಂತವರಾಗಿ ನನ್ನ ಶಕ್ತ್ಯಾನುಸಾರ ಪ್ರಯತ್ನ ಮಾಡುತ್ತೇನೆ ಎನ್ನಲು, ಮಹರ್ಷಿಗಳೇ, ದಿವ್ಯಜ್ಞಾನಿಗಳಾದ ತಮಗೆ ತಿಳಿಯದ್ದೇನಿದೆ. ಮಾಹೇಶ್ಮತಿ ರಾಜ್ಯದ ಮಹಾಜಿತನ ಪ್ರಜೆಗಳಾದ ನಾವು ನಮ್ಮ ರಾಜನ ದುಃಖ ನಿವಾರಣೆಗಾಗಿ ತಮ್ಮಲ್ಲಿ ಆರ್ಥಿಗಳಾಗಿ ಬಂದಿದ್ದೇವೆ. ಪ್ರಜೆಗಳನ್ನು ಮಕ್ಕಳಂತೆ ಕಾಣುವ ನಮ್ಮ ರಾಜನು ಪುತ್ರಹೀನನಾಗಿರುವುದು ನಮಗೆ ಅತ್ಯಂತ ದುಃಖದ ಸಂಗತಿಯಾಗಿದೆ. ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ನೀಡಿ ನಮ್ಮನ್ನು, ನಮ್ಮ ರಾಜನನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಎಂದು ರಾಜನ ಹಿತಚಿಂತಕರ ಪ್ರಾರ್ಥನೆಗೆ ಮಹರ್ಷಿ ಲೋಮಶರು
ಧ್ಯಾನಾಸಕ್ತರಾಗಿ ರಾಜನ ಸಮಸ್ಯೆಗೆ ಕಾರಣವೇನೆಂದು ಹುಡುಕಿ ಪ್ರಜೆಗಳನ್ನು ಕುರಿತು ಇಂತೆಂದರು. ಮಹನೀಯರೇ, ನಿಮ್ಮ ರಾಜನು ತನ್ನ ಹಿಂದಿನ ಜನ್ಮದಲ್ಲಿ ಅತ್ಯಂತ ಉದಂಡನಾಗಿ ಊರಿಂದ ಊರಿಗೆ ಅಲೆಯುತ್ತಾ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು. ಒಮ್ಮೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ತನಗರಿವಿಲ್ಲದೆ 2 ದಿನ ಹಸಿದಿದ್ದು ಮಧ್ಯಾಹ್ನದ ವೇಳೆ ದಣಿವಾರಿಸಿಕೊಳ್ಳಲು ಜಲಾಶಯಕ್ಕೆ ಹೋದಾಗ ಅಲ್ಲಿ ನೀರು ಕುಡಿಯುತ್ತಿದ್ದ ಕರು ಹಾಕಿದ ಹಸುವನ್ನು ಓಡಿಸಿ ಈತ ನೀರು ಕುಡಿದನು. ಅದಕ್ಕಾಗಿಯೇ ನಿಮ್ಮ ರಾಜನು ಈ ನೋವನ್ನು ಅನುಭವಿಸಬೇಕಾಗಿದೆ. ಏಕಾದಶಿಯ ದಿನ ತನಗರಿವಿಲ್ಲದೆ ನಿರಶನದಿಂದಿದ್ದು ಹಸಿದ ಪರಿಣಾಮ ಈ ಜನ್ಮದಲ್ಲಿ ರಾಜನಾಗಿದ್ದಾನೆ ಮತ್ತು ಮುಗ್ಧ ಹಸುವನ್ನು ಜಲಾಶಯದಿಂದ ಓಡಿಸಿದ ಕಾರಣ ಪುತ್ರಹೀನನಾಗಿದ್ದಾನೆ ಎಂಬ ಮಹರ್ಷಿಗಳ ಮಾತನ್ನು ಕೇಳಿದ ಜನರು ಮಹರ್ಷಿಗಳನ್ನು ಕುರಿತು, ಮಹರ್ಷಿಗಳೇ, ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಶಾಸ್ತ್ರಗಳಲ್ಲಿ ಪರಿಹಾರ ಉಂಟು ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಪುರಸಭಾ ಸದಸ್ಯರ ಪ್ರಾರ್ಥನೆಯನ್ನು ಕೇಳಿದ ಲೋಮಶ ಮಹರ್ಷಿಗಳು ಜನರನ್ನು ಕುರಿತು, ಓ ಮಹಾಪುರುಷರೇ, ನೀವೆಲ್ಲರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿಯಂದು ಉಪವಾಸ ಮತ್ತು ರಾತ್ರಿ ಜಾಗರಣೆ ಮಾಡಿ ಆ ವ್ರತದ ಫಲವನ್ನು ರಾಜನಿಗೆ ನೀಡಿದರೆ ನಿಮ್ಮ ರಾಜನಿಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಮತ್ತು ರಾಜನ ಎಲ್ಲಾ ತೊಂದರೆಗಳು ನಿವಾರಣೆಯಾಗುತ್ತೆ ಎಂದು ಹೇಳಲು ಪರಿಹಾರವನ್ನು ತಿಳಿದ ಮಂತ್ರಿಗಳು ಮತ್ತು ರಾಜನ ಹಿತಚಿಂತಕರೆಲ್ಲರೂ ಮಹರ್ಷಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದು ತಮ್ಮ ರಾಜ್ಯಕ್ಕೆ ಮರಳಿದರು. ಇದಾದ ನಂತರ ಋಷಿ ಲೋಮಶರ ಆಜ್ಞೆಯಂತೆ ಪುತ್ರದ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ಅದರ ಫಲವನ್ನು ದ್ವಾದಶಿಯಂದು ರಾಜನಿಗೆ ನೀಡಿದರು. ಈ ಪುಣ್ಯದ ಪ್ರಭಾವದಿಂದಾಗಿ ರಾಣಿಯು ಗರ್ಭಧರಿಸಿದಳು ಮತ್ತು 9 ತಿಂಗಳ ನಂತರ ಅತ್ಯಂತ ಪ್ರಕಾಶಮಾನವಾದ ಮಗುವಿಗೆ ಜನ್ಮ ನೀಡಿದಳು. ಓ ಪಾಂಡುಪುತ್ರನೇ, ಆದ್ದರಿಂದ ಈ ಏಕಾದಶಿಗೆ ಪುತ್ರದ ಏಕಾದಶಿ ಎಂಬ ಹೆಸರು ಬಂದಿತು. ಸಂತಾನ ಹೊಂದಲು ಬಯಸುವ ವ್ಯಕ್ತಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನಿರಶನದಿಂದಿದ್ದು ಉಪವಾಸವನ್ನು ಆಚರಿಸಬೇಕು. ಈ ವ್ರತದ ಪ್ರಭಾವದಿಂದ ಇಹಲೋಕದಲ್ಲಿ ಸುಖವನ್ನು ಮತ್ತು ಪರಲೋಕದಲ್ಲಿ ಸ್ವರ್ಗವನ್ನು ಪಡೆಯುತ್ತಾನೆ. ಹಿಂದೆ ಮಕ್ಕಳಿಲ್ಲದ ಕಾಲದಲ್ಲಿ ರಾಜ ದಶರಥನಿಂದಲೂ ಈ ವ್ರತವು ಆಚರಿಸಲ್ಪಟ್ಟಿತು. ಇದರ ಫಲದಿಂದಾಗಿ ಋಷ್ಯಶೃಂಗರ ಮಾರ್ಗದರ್ಶನದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ದೈವಾನುಗ್ರಹದಿಂದ ಮಕ್ಕಳನ್ನು ಪಡೆದನು. ಈ ವ್ರತದ ಫಲದಿಂದಾಗಿ ಅದಿತಿ ದೇವಿಯು ವಾಮನ ದೇವರನ್ನು ಮಗನಾಗಿ ಪಡೆದಳು. ಅಷ್ಟೇ ಏಕೆ, ಈ ವ್ರತದ ಬಲದಿಂದಾಗಿ ಮಹರ್ಷಿ ಜಮದಗ್ನಿಗಳು, ರೇಣುಕಾದೇವಿಯರು ಪರಶುರಾಮರನ್ನು, ಮಹರ್ಷಿ ಅತ್ರಿ ಅನಸೂಯ ದೇವಿಯರು ದತ್ತಾತ್ರೇಯರನ್ನು ಮಕ್ಕಳಾಗಿ ಪಡೆದರು. ಆದ್ದರಿಂದ ಧನಂಜಯ, ಪುತ್ರಾರ್ಥಿಗಳಾದವರು ಶ್ರದ್ಧಾ ಭಕ್ತಿಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಾದ ಪುತ್ರದ ಏಕಾದಶಿಯಂದು ನಿರಶನ ಉಪವಾಸದಿಂದಿದ್ದು ಜಾಗರಣೆಯೊಂದಿಗೆ ವ್ರತವನ್ನಾಚರಿಸಬೇಕು ಎಂದು ಶ್ರೀಕೃಷ್ಣನು ಹೇಳಿದಾಗ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಏ ಸಾಂಬತಾತ ಮಾರಜನಕ, ದಯಮಾಡಿ ಈ ವ್ರತ ವಿಧಾನವನ್ನು ತಿಳಿಸುವ ಕೃಪೆ ಮಾಡು ಎನ್ನಲು ಶ್ರೀಕೃಷ್ಣರು ಅರ್ಜುನನನ್ನು ಕುರಿತು, ಹೇ ಧನಂಜಯ, ಕೇಳು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದರೆ ಪುತ್ರದ ಏಕಾದಶಿಯ ಅಧಿಪತಿಯು ಶ್ರೀಧರ ದೇವರಾಗಿದ್ದು ಈ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಶ್ರೀಧರ ದೇವರನ್ನು ಸ್ಮರಿಸುತ್ತಾ, ಆದ್ಯಸ್ಥಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಪುತ್ರದ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಪುತ್ರದ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ತದನಂತರ ಬೆಳಗ್ಗೆ 1 ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿಯಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ತುಳಸಿಯಿಂದ ಪೂಜಿಸಬೇಕು. ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ 1 ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವು ದೊರೆಯುವುದರೊಂದಿಗೆ ವಂಶಾಭಿವೃದ್ಧಿಯಾಗಿ ಇಹಲೋಕದಲ್ಲಿ ಸುಖವು, ಪರಲೋಕದಲ್ಲಿ ಮುಕ್ತಿಯುಂಟಾಗುವುದು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಪುತ್ರದ ಏಕಾದಶಿ ವ್ರತೋಪದೇಶಿಸಿದರು ಎಂಬಲ್ಲಿಗೆ ಪುತ್ರದ ಏಕಾದಶಿ ವ್ರತಕಥಾ ಸಂಪೂರ್ಣ. ನಾನು ಈಗ ಹೇಳೋ ಮಂತ್ರವನ್ನ ಸಾಧ್ಯವಾದಷ್ಟು ಬಾರಿ ಭಕ್ತಿಯಿಂದ ಜಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ, ಅದೇ ರೀತಿ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಮಂತ್ರ ಜಪಿಸುವಾಗ ಸಂಖ್ಯೆಗೆ ಮಾತ್ರ ಹೆಚ್ಚಿನ ಮಹತ್ವ ನೀಡದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರನ್ನ ಸ್ಮರಿಸೋದು ಮುಖ್ಯ.
ದೇಹದ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏಕಾದಶಿ ವ್ರತವನ್ನು ಆಚರಿಸಬೇಕು. ಕೆಲವರು ಸಂಪೂರ್ಣ ನಿರಾಹಾರ ವ್ರತ ಮಾಡ್ತಾರೆ, ಕೆಲವರು ನೀರು ಅಥವಾ ಹಣ್ಣು ಸೇವಿಸ್ತಾರೆ, ಇನ್ನು ಕೆಲವರು ಸಾತ್ವಿಕ ಆಹಾರ ಸೇವಿಸಿ ವ್ರತ ಆಚರಿಸ್ತಾರೆ. ಆರೋಗ್ಯ ಸಮಸ್ಯೆ ಇರುವರು, ಗರ್ಭಿಣಿಯರು, ವೃದ್ಧರು, ಚಿಕ್ಕ ಮಕ್ಕಳು ಅಥವಾ ನಿಯಮಿತವಾಗಿ ಔಷಧಿ ಸೇವಿಸುವವರು ಕಠಿಣ ಉಪವಾಸ ಮಾಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಏಕಾದಶಿಯ ಮುಖ್ಯ ಉದ್ದೇಶ ಕೇವಲ ಆಹಾರವನ್ನು ತ್ಯಜಿಸೋದಲ್ಲ, ಮನಸ್ಸನ್ನ ನಿಯಂತ್ರಿಸೋದು, ಇಂದ್ರಿಯಗಳನ್ನ ಶಾಂತಗೊಳಿಸೋದು ಮತ್ತು ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಮನಸ್ಸನ್ನ ತೊಡಗಿಸೋದು. ಇನ್ನು ಏಕಾದಶಿಯಂದು ಏನನ್ನ ಮಾಡಬಾರದು ಅಂದ್ರೆ, ಏಕಾದಶಿಯಂದು ಸಾಧ್ಯವಾದಷ್ಟು ಸಾತ್ವಿಕವಾಗಿ ಇರಬೇಕು. ಅನಗತ್ಯ ಕೋಪ, ಜಗಳ, ಸುಳ್ಳು, ನಿಂದೆ, ಕೆಟ್ಟ ಮಾತು ಮತ್ತು ಇತರರಿಗೆ ನೋವುಂಟು ಮಾಡುವ ವರ್ತನೆಗಳಿಂದ ದೂರವಿರಬೇಕು. ದೇವರ ನಾಮಸ್ಮರಣೆಯಲ್ಲಿ ದಿನವನ್ನು ಕಳೆಯಲು ಪ್ರಯತ್ನಿಸಬೇಕು. ಸಾಂಪ್ರದಾಯಿಕ ಏಕಾದಶಿ ಆಚರಣೆಯಲ್ಲಿ ಅಕ್ಕಿ ಮತ್ತು ಧಾನ್ಯಗಳನ್ನು ತ್ಯಜಿಸುವ ಪದ್ಧತಿ ಇದೆ, ಆದರೆ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಆಚರಿಸಬೇಕು. ಇನ್ನು ಈ ಪುತ್ರದ ಏಕಾದಶಿಯಂದು ಸಂತಾನಕ್ಕಾಗಿ ಪ್ರಾರ್ಥಿಸುವ ದಂಪತಿಗಳು ಶ್ರೀಮನ್ನಾರಾಯಣ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು. ದೇವರ ಮುಂದೆ ಕುಳಿತು, ಸ್ವಾಮಿ, ನಮ್ಮ ಮನಸ್ಸಿನ ಆಸೆಯನ್ನು ನೀನು ತಿಳಿದಿರುವೆ, ನಮಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ರೀತಿಯಲ್ಲಿ ನಿನ್ನ ಅನುಗ್ರಹವನ್ನ ಕರುಣಿಸು, ನಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷವನ್ನ ನೀಡು ಎಂದು ಪ್ರಾರ್ಥಿಸಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಇದೇ ರೀತಿಯ ಫಲ ಬೇಕು ಎಂಬ ಒತ್ತಾಯಕ್ಕಿಂತ ದೇವರೇ ನಮ್ಮ ಒಳಿತನ್ನು ನೀನೇ ತಿಳಿದಿರುವೆ ಎಂಬ ಶರಣಾಗತಿ ಭಾವನೆ ಅತ್ಯಂತ ಸುಂದರವಾದದ್ದು. ಏಕಾದಶಿಯಂದು ಸಾಧ್ಯವಾದಷ್ಟು ದಾನ ಧರ್ಮ ಮಾಡೋದು ಉತ್ತಮ. ಹಸಿದವರಿಗೆ ಆಹಾರ ನೀಡೋದು, ಅಗತ್ಯವಿರುವವರಿಗೆ ಸಹಾಯ ಮಾಡೋದು, ಗೋ ಸೇವೆ ಮಾಡೋದು, ಬಡವರಿಗೆ ಬಟ್ಟೆ ಅಥವಾ ಆಹಾರ ನೀಡೋದು, ದೇವಾಲಯದಲ್ಲಿ ಸೇವೆ ಮಾಡೋದು ಮುಂತಾದ ಸತ್ಕಾರ್ಯಗಳನ್ನು ಮಾಡಬೇಕು. ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆ ಇರಬಾರ್ದು. ನಮ್ಮ ಕೈಯಿಂದ ಮತ್ತೊಬ್ಬರ ಜೀವನದಲ್ಲಿ ಸ್ವಲ್ಪವಾದರೂ ಸಂತೋಷ ಮೂಡಿಸಿದರೆ ಅದೇ ನಿಜವಾದ ಸೇವೆ. ಇನ್ನು ಏಕಾದಶಿಯ ಪಾರಣೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಏಕಾದಶಿ ವ್ರತವನ್ನ ಮುಂದಿನ ದಿನವಾದ ದ್ವಾದಶಿಯಂದು ಶಾಸ್ತ್ರೋಕ್ತ ಸಮಯದಲ್ಲಿ ಪಾರಣೆ ಮಾಡುವ ಪದ್ಧತಿ ಇದೆ. ಪಾರಣೆಯ ಸಮಯವು ಪ್ರತಿ ಏಕಾದಶಿಗೂ ಬದಲಾಗಬಹುದು. ಆದ್ದರಿಂದ ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ನೀಡಿರುವ ದ್ವಾದಶಿ ಪಾರಣೆಯ ಸಮಯವನ್ನ ಗಮನಿಸುವುದು ಉತ್ತಮ. ಪಾರಣೆ ಮಾಡುವ ಮೊದಲು ಶ್ರೀಹರಿಯನ್ನ ಸ್ಮರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಆಹಾರ ಸೇವಿಸಬೇಕು. ಕೊನೆಯದಾಗಿ ಪುತ್ರದ ಏಕಾದಶಿಯ ನಿಜವಾದ ಸಂದೇಶವೇನು ಅಂದ್ರೆ, ಕೇವಲ ಸಂತಾನ ಪ್ರಾಪ್ತಿಗೆ ಮಾತ್ರ ಇದನ್ನ ಸೀಮಿತಗೊಳಿಸಬಾರದು. ಪುತ್ರ ಎಂಬ ಪದಕ್ಕೆ ವಿಶಾಲವಾದ ಅರ್ಥವಿದೆ. ನಮ್ಮ ಜೀವನದಲ್ಲಿ ಒಳ್ಳೆಯ ಸಂತಾನ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಚಿಂತನೆ, ಒಳ್ಳೆಯ ಕಾರ್ಯಗಳು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೂಡ ದೇವರ ಅನುಗ್ರಹವೇ. ನಾವು ದೇವರನ್ನ ಭಕ್ತಿಯಿಂದ ಸ್ಮರಿಸಿ ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನವನ್ನ ಬಿಡದೆ ಮುಂದುವರಿಯಬೇಕು. ಭಕ್ತಿ, ಪ್ರಯತ್ನ, ಶರಣಾಗತಿಯಿಂದ ಜೀವನದ ನಿಜವಾದ ಮಾರ್ಗವು ದೊರೆಯುತ್ತೆ. ಪ್ರತಿಯೊಬ್ಬ ತಾಯಿಯು ತನ್ನ ಮಗುವು ಆರೋಗ್ಯವಾಗಿ, ಸಂಸ್ಕಾರವಂತನಾಗಿ, ಸಂತೋಷದಿಂದ ಬೆಳೆಯಬೇಕು ಎಂದು ಬಯಸುತ್ತಾಳೆ. ಪ್ರತಿಯೊಬ್ಬ ತಂದೆಯು ತನ್ನ ಕುಟುಂಬ ಸುಖವಾಗಿರಬೇಕು ಅಂತ ಬಯಸ್ತಾರೆ. ಆದ್ದರಿಂದ ಪುತ್ರದ ಏಕಾದಶಿಯಂದು ಕೇವಲ ಸಂತಾನಕ್ಕಾಗಿ ಮಾತ್ರವಲ್ಲದೆ ನಮ್ಮ ಕುಟುಂಬದ ಆರೋಗ್ಯ, ಐಕ್ಯತೆ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗಾಗಿ ಕೂಡ ಶ್ರೀಹರಿಯಲ್ಲಿ ಪ್ರಾರ್ಥಿಸೋಣ. ಶ್ರೀಮನ್ನಾರಾಯಣನು ಎಲ್ಲರಿಗೂ ಉತ್ತಮ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿಯನ್ನ ಕರುಣಿಸಲಿ. ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬ ದಂಪತಿಗೂ ದೇವರು ಧೈರ್ಯ ಮತ್ತು ಮನಃಶಾಂತಿಯನ್ನ ನೀಡಲಿ. ಮಕ್ಕಳಿರುವ ಕುಟುಂಬದಲ್ಲಿ ಮಕ್ಕಳಿಗೆ ಉತ್ತಮ ಆರೋಗ್ಯ, ವಿದ್ಯೆ, ಬುದ್ಧಿ, ಸಂಸ್ಕಾರ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸಲಿ. ನಮ್ಮ ಮನೆಗಳಲ್ಲಿ ಸದಾ ಶ್ರೀ ಮಹಾಲಕ್ಷ್ಮಿಯ ಕೃಪೆ, ಶ್ರೀಮನ್ನಾರಾಯಣನ ಅನುಗ್ರಹ ಮತ್ತು ಸಂತೋಷ ನೆಲೆಸಿರಲಿ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾರ್ಪಣಮಸ್ತು.